Nada más. Chao. ये बता है ये बता है सही है मामा को पूछेगा ಒಂದು ಊರಾಗ ಯಾವಾಗ ಗೃಹಲಕ್ಷ್ಮಿ ರೊಕ್ಕ ಇಟ್ಟು ಎತ್ತುಗಳು ತಗೊಂಡಾರಲ್ಲ ಅದ್ರಾಗ ಈ ದುಡ್ಡೇ ತಗೊಂಡಿವಿ ಯಾವ ದುಡ್ಡು ಅದೇ ಹೇಳ್ರಿ ಯಾವ ದುಡ್ಡು ಅದೇ ಗೃಹಲಕ್ಷ್ಮಿ ರೊಕ್ಕನೇ ತಗೊಂಡೋಗಿ ಮಾಡ್ತೀವಿ ಉಳಿತಿದ್ದ ರೊಕ್ಕ ಆ ಕಡೆ ನಾವು ಸ್ವಲ್ಪ ಕೈಯಾಗಿ ಹಾಕಿ ಹುಡುಗಿ ಹೆಸ್ರ ಮೇಲೆ ಅಕೌಂಟ್ಗೆ ಏನು ಕೆಲಸ ಮಾಡ್ತೀರ ನಾವು ಇದ್ದೇನೆ ಕೇಳ್ಕೊಂಡಾಗ ಅಷ್ಟೊಂದು ಕೆಲಸ ಕೊಡ್ತೀವಿ ಅಷ್ಟು ಕೆಲಸ ದಿನಕೂಲಿಕೆ ಮೊದಲಿಗೆಲ್ಲ ದುಡ್ಡು ಇದ್ದಿಲ್ಲಮ್ಮ ಭಾಳ ಕಷ್ಟ ಇತ್ತಾ ಅದೇ ಸಂತಿಗೆ ಸರಿ ಆಗ್ತಿದ್ದು ಮನೆಯಾಗ ಅಷ್ಟೇ ಇವು ಯಾವ್ದನ್ನ ಒಂದು ಉಪಯೋಗ ಮಾಡ್ಕೋಬೇಕು ಬಂದಿದ್ದ ರೊಕ್ಕ ಕೆಟ್ಟು ಮಾಡಬಾರ್ದು ಅಂತ ನಾವು ಮಾಡ್ಸ್ಕೊಂಡೀವಿ ಅಷ್ಟೇ ನೆನಪಿರ್ತೈತೆ ಇದು ರೊಕ್ಕ ಇದು ಮಾಡ್ಸ್ಕೊಂಡೀವಿ ಅಂತ ಎಷ್ಟು ಅಮೌಂಟ್ ಬಂದದ ಅಂದರೆ ಎಷ್ಟು ತಿಂಗಳ ಅಮೌಂಟ್ ಬಂದೈತೆ ನಿಮಗೆ ಒಂದು 15 ತಿಂಗಳು ಆಯ್ತು 15 ನಿನ್ನೆ 12 ತಾರೀಕು ಒಂದು ಬಂದೈತೆ 15 ಆಗ್ಯಾವೇನು ಮತ್ತೆ ಹಾಂ ಈ ಬಂಗಾರ ಎಷ್ಟಮ್ಮ ಇದು 15,000 ನಿಂಗೆ ಖುಷಿ ಆಗುತ್ತಮ್ಮ ಖುಷಿ ಆಗುತ್ತಾ ಖುಷಿ ಆಗೈತೆ ಮತ್ತೆ ಖುಷಿ ಆಗೈತೆ ಅಂತಲೇ ಅಲ್ಲ ಮಾಡ್ಸ್ಕೊಂಡಿದ್ದು ಎಲ್ಲದಕ್ಕೆ ಅನುಕೂಲ ಆಗೈತ್ರಿ ಸರ್ ಸಿದ್ದರಾಮಪ್ಪ ಸಾರ್ ಹಾಕಿದ್ದು ರೊಕ್ಕ ಈಗ 14 ತಿಂಗಳಾಗೈತಿ ಸಿದ್ದರಾಮಪ್ಪ ಸಾರ್ ಹಾಕಿದ ರೊಕ್ಕ 14 ತಿಂಗಳಿಗೆ 28,000 ಆಗೈತಿ ನನಗೆ 3 ಹೆಣ್ಮಕ್ಳು 3 ಹೆಣ್ಮಕ್ಳಿಗೆ 3 ಹೆಣ್ಮಕ್ಳು ಓದ್ಸಾಕ ಒಂದು 15,000 ಓದ್ಸಾಕ ಇಟ್ಟೀನಿ 15,000 ಬೆಂಡಲ್ ಮಾಡ್ಸ್ಕೊಂಡೀನಿ ಸಿದ್ದರಾಮಪ್ಪ ಸಾರ್ ಹಾಕಿದ ರೊಕ್ಕ ಎಲ್ಲರಿಗೂ ಅನುಕೂಲ ಆಗೈತಿ ಅದ್ರ ಸಲುವಾಗಿ ಎಲ್ಲರಿಗೂ ಉಪಯೋಗ ಆಗೈತಿ ನಮ್ಗೆ ಚೆನ್ನಾಗಿ ಆಗೈತಿ
ಅಂದ್ರೆ ಯಾವ ರೀತಿ ಅನುಕೂಲ ಆಗೈತಮ್ಮ ನಿಮಗೆ? ಯಾವ ರೀತಿ ಎಲ್ಲ ಅನುಕೂಲ ಆಗೈತ್ರಿ ಸರ್. ಅವ್ರ ಅಕ್ಕ ಏನೇನು ಮಾಡಿದ್ರಮ್ಮ ನೀವು? ಏನು ಮಾಡೀವಿ ನಾವು ಹುಡ್ರಿಗೆ ಓದ್ಸಾಕ, ನಾವು ಕಿವ್ಯಾಗ ಏನಿದ್ದಿಲ್ಲ ಬೆಂಡಲ್ಲಿ ಮಾಡಿಸ್ಕೊಂಡೀನಿ. ಎಲ್ಲದಕ್ಕೆ ಅನುಕೂಲ ಆಗೈತ್ರಿ ಸರ್. ಅವ್ರಿಗೆ ಒಳ್ಳೇದು ಮಾಡ್ಯಾನ್ರಿ ಸರ್. ರೊಕ್ಕ ಹಾಕಿದ್ದು ನಾನು ಹಂಗೆ ಬಚ್ಚಿಟ್ಕೊಂಡು ತಾಳಿ ಮಾಡಿಸ್ಕೊಂಡೀನಿ. ತಾಳಿ ಫಸ್ಟ್ ತಾಳಿದ್ದಿಲ್ಲ, ಹಚ್ಚಕ್ಕೆ ಹೋಗಿ ಬಿದ್ದಿದ್ದು, ಅದು ಸಿಗಲಿಲ್ಲ. ಸಿದ್ದರಾಮಯ್ಯ ಸಾರು ರೊಕ್ಕ ಹಾಕಿದ್ದು ಹಂಗೆ ಬಚ್ಚಿಟ್ಕೊಂಡು ನಾನು ತಾಳಿ ಮಾಡಿಸ್ಕೊಂಡೀನಿ, ಗುಂಡು ಮಾಡಿಸ್ಕೊಂಡೀನಿ. ತಾಳಿ ಕಳೆದ್ಮೇಲೆ ಹೆಂಗಿದ್ರು? ಹಂಗೆ ಮಣೆ ಹಾಕ್ಯಂಡು ಕರೆಮಣೆ ಹಾಕ್ಕೊಂಡು ರೊಕ್ಕ ಹಾಕಿದ ಮೇಲೆ ನಾನು ಮಾಡಿಸ್ಕೊಂಡು ಹಾಕ್ಕೊಂಡು ಏಸನ್ನು ಈಗ ಎಷ್ಟು ತಾಳಿ ಎಷ್ಟಿತ್ತು? ಇವ 5,000 ಬಿದ್ದಾವ ಗುಂಡು, ಇನ್ನೂ ಒಂದು ಐತೆ. ಇವ 7,500 ಆಯ್ತು. ಸಿದ್ದರಾಮಯ್ಯ ಹಾಕಿದ್ರೆ ಅದೇ ರೊಕ್ಕದು ತಗೊಂಡೀನಿ. ಈಗ ಹುಡುಗರಿಗೆ ಆರಾಮಿಲ್ಲಿದ್ರೆ ರೊಕ್ಕ ಹಾಕಿದ್ದು ರೊಕ್ಕ ತಂದು ತೋರಿಸ್ಕೊಂತೀವಿ. ಏನು ಮನೆಯಾಗ ಏನನ್ನ ಸಾಲ ಕಡಿಮೆ ಬಂದಿದ್ರೆ ಕೂಡ ತಂದ್ಕೊಂತೀವಿ. ನಮಗೆ ಬೇಸ್ ಮಾಡ್ಯಾನ. ಸಾಹೇಬರು ನಮ್ಗೆ 2,000 ಹಾಕ್ತಾರೆ. ಆವಾಗಲಿದ್ದ ಹುಡ್ರನ್ನ ಎಲ್ಲ ತಂದೆಲ್ಲ ತಾಯೆಲ್ಲ ಹಾಸ್ಟೆಲ್ಗೆ ಹಾಕೀನಿ ರೀ. ಅವಕ್ಕೆ ಬಟ್ಟೆ ಬರೀ ಎಲ್ಲ ನೋಡ್ತೀನಿ ರೀ, ಬಟ್ಟೆ ನೋಡ್ತೀನಿ ರೀ. ಬಂದಾಗ ಸೂಟಿದ್ದಾಗ 1 ತಿಂಗಳು 2 ತಿಂಗಳು ಇರ್ತಾರೆ ರೀ. ಅವಾಗೆಲ್ಲ ಚೆನ್ನಾಗಿ ನೋಡ್ತೇವೆ ರೀ. ಅವ್ರು ಇದ್ರು ಎಷ್ಟು ಅಮೌಂಟ್ ಜಮಾ ಆಗ್ಯಾವಮ್ಮ? ಒಂದು 25,000 ಆಗ್ಯಾವ. ಎದ್ರ ಸಲುವಾಗಿ ನಿನ್ನ ಮಗಳಿಗೆ ಮೊಮ್ಮಗಳಿಗೆ? ಯಾರಿಲ್ರಿ, ಮತ್ತೆ ನಾವು ಪರದೇಶ ಇದ್ದಂಗೆ ಅದೀವಿ, ನಾವು ಇದ್ದಂಗೆ ಅದೀವಿ. ಅವ್ರ ಅಪ್ಪ ಅಮ್ಮ ಮೊದಲು ಸತ್ತೋಗ್ಯಾರ, ಯಾರಿಲ್ರಿ. ಈಗ ಬಂದ್ರ ಗ್ಯಾರಂಟಿ ರೊಕ್ಕ ಎಲ್ಲ ಆಕಿಗೆ ಆಕೆಗೆ ಆಗ್ತೇನೆ ಪಾಸ್ಬುಕ್. ಅಂದ್ರೆ ಮುಂದೆ ಎದಕ್ಕೆ ರೀ ಸಾಲಿಗೆ ಆಗಲಿ ಅಷ್ಟು ಕೊಡಂದ್ರೆ ನೀವು ಬಗಾನ ಹೊರ ತರ್ತಾರೆ, ಖರ್ಚು ಮಾಡಂದ್ರೆ ನೀವು ಮಾಡ್ತಾರೆ ಅಂತ. ನಾ ಸತ್ತೋದ್ಮೇಲೆ ಏನು ಮಾಡ್ಬೇಕು? ನನಗೂ ಭಾಳ ದಿವಸ ವಯಸ್ಸು ಆಗಿಬಿಟ್ಟವ್ರಿ. ಮಕ್ಕಳು 9 ಆಡ್ದಿದ್ದೀನಿ ರೀ, 9 ಮಕ್ಕಳು ಸತ್ತವ. ಈಗ ಅಪ್ಪ ರೊಕ್ಕ ಹಾಕಿದಾಳಿದ್ದ ನನಗೆ ತಿಂತಿಲ್ದಂಗೆ ಉಣ್ತೀವಿ ರೀ. ನಿಮ್ಮ ಗ್ಯಾರಂಟಿ ಅಧ್ಯಕ್ಷ ಆಗಿದ್ರಿ, ನಿಮ್ಮ ಊರಲ್ಲೇ ತವರೂರಲ್ಲೇ ಈಗ ಮಹಿಳೆಯರು ಸಾಕಷ್ಟು ಗ್ಯಾರಂಟಿ ಅಮೌಂಟನ್ನು ಯೂಸ್ ಮಾಡ್ಕೊಂಡಿರೋದು, ಅದ್ರ ಬಗ್ಗೆ ಏನು ಹೇಳ್ತೀವಿ? ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಗ್ಯಾರಂಟಿ ಸರ್ಕಾರ, DK ಶಿವಕುಮಾರ್ ಅವ್ರ ಸರ್ಕಾರ ಗ್ಯಾರಂಟಿ ಸರ್ಕಾರ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತು ಅದು ವಿಶೇಷವಾಗಿ ನಮ್ಮೂರಿನಲ್ಲಿ ಮಹಿಳೆಯರಿಗೆ ಭಾಳಷ್ಟು ಅನುಕೂಲ ಆಗ್ತಾಯಿದೆ ಈ ಒಂದು ಗ್ಯಾರಂಟಿ ಸ್ಕೀಮಿಂದ. ಅದು ಕೂಡ ವಿಶೇಷವಾಗಿ ಗೃಹಲಕ್ಷ್ಮಿ ಇದರಲ್ಲಿ, ಗೃಹಲಕ್ಷ್ಮಿದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ. ಅವರು ಈ L&T ಫೈನಾನ್ಸು, ಶ್ರೀ ಧರ್ಮಸ್ಥಳ ಮಂಜುನಾಥ ಫೈನಾನ್ಸ್ ಅಲ್ಲಿ ಕೆಲವೊಂದು ಸಾಲ ಕೊಡ್ತಾರೆ ಅವರು ಗ್ರಾಮೀಣ ಭಾಗದಲ್ಲಿ. ಅವು ಇವರೇನಂದರೆ 6 ತಿಂಗಳಿಗೆ ಒಂದು ಸಲ ಇವರು ಪೇಮೆಂಟ್ ಮಾಡೋ ಪರಿಸ್ಥಿತಿ, ಎವ್ರಿ ಮಂತ್ ಕಟ್ಟಬೇಕು. ಆ ಒಂದು ಸಮಯದಲ್ಲಿ ಇವ್ರಿಗೆ ಭಾಳ ಟೆನ್ಷನ್ನು. ಅವತ್ತು ಕೆಲಸ ಇಲ್ಲದ ಸಮಯದಲ್ಲಿ ನಾವು ಈ ಒಂದು ಗ್ಯಾರಂಟಿ ಸ್ಕೀಮ್ ಬಂದಾಗ ಎವ್ರಿ ಮಂತ್ ಅವ್ರ ಇನ್ಸ್ಟಾಲ್ಮೆಂಟು ಹೋಗ್ತಾ ಇದ್ದಾವೆ. ಅದೇ ರೀತಿ ಒಬ್ಬ ತಾಯಿ ಗದ್ದೆ ಹಚ್ಚೋ ಸಮಯದಲ್ಲಿ ಮಂಗಳಸೂತ್ರ ಬಿದ್ದೋಗಿದೆ. ಮಂಗಳಸೂತ್ರ ಬಿದ್ದೋದ್ರೆ ಅವರು ಕಡು ಬಡವರು, ಕೂಲಿನಿಂದ ಅವರು ಬಾಳಬೇಕು. ಅದೇ ರೀತಿ ಅದು ಬಿದ್ದು ಕೂಡ ಏನು ಮಾಡಿತ್ತು, ಒಂದು ಮಣ್ಣಿನಿಂದ ಕಟ್ಕೊಂಡು ಇದ್ಲು. ಯಾವಾಗ ನಮ್ಮ ಗೃಹಲಕ್ಷ್ಮಿ ಸ್ಕೀಮ್ ಬಂದಮೇಲೆ 7 ತಿಂಗಳ ಅಮೌಂಟ್ ಜಮಾ ಮಾಡ್ಕೊಂಡು 14,000 ರೂಪಾಯಿ ಕೊಟ್ಟು ಮಂಗಳಸೂತ್ರ ಖರೀದಿ ಮಾಡಿದ್ವಿ. ಆ ಮೊನ್ನೆ ನನಗೆ ಬಂದು ಹೇಳಿದ್ರು, ಭಾಳ ಖುಷಿಯಾಗಿ. ಆಮೇಲೆ ಶಂಕರಮ್ಮ ಅಂತೇಳಿ ಒಬ್ಬ 82 ವರ್ಷ ಮುದಕಿ, ಅವರು ಇಬ್ಬರು ಮೊಮ್ಮಕ್ಕಳಿದ್ದಾರೆ. ಅವ್ರಿಗೆ ತಂದೆ ತಾಯಿ ಇಲ್ಲ, ಅವ್ರಿಗೆ ಮನೆಯೂ ಇಲ್ಲ. ಹೇಗೆ ಮಾಡ್ಬೇಕಂತೇಳಿ ಇಲ್ಲೇ ನಮ್ಮ ಒಂದು ಬೇರೆ ಕಡೆ ಒಂದು ಕೆಲಸ ಮಾಡ್ಕೊಂತ ಆ ಬಂದಂಥ ದುಡ್ಡು ಪ್ರತಿ ತಿಂಗಳ 2,000 ರೂಪಾಯಿ ಜಮಾ ಮಾಡಿ ಇವತ್ತು 28,000 ರೂಪಾಯಿ ಜಮಾ ಮಾಡ್ಯಾರ ಅವ್ರ ಮೊಮ್ಮಗ. ಯಾಕಂತಂದರೆ 24 ತಿಂಗಳಿದ್ದು ಇಲ್ಲೇ ಇದೆ. ಇಲ್ಲೇ ಇದು ಒಂದು ಬ್ಯಾಂಕ್ ಆಫ್ ಬರೋಡಾ ಈಗಿದೆ, ಆಂಧ್ರ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ಕನ್ವರ್ಟ್ ಆಗಿದೆ. ಸುಮಾರು 28,000 ರೂಪಾಯಿ ಜಮಾ ಮಾಡಿದೆ. ಯಾಕೆ ಏನಮ್ಮ ನಿನಗೆ ಖರ್ಚಿಗೆ ಬೇಕಲ್ಲ ಅಂತಂದರೆ, ಇಲ್ಲ ನಾಳೆ ನನಗೇನಾದರೂ ಹೆಚ್ಚು ಕಡಿಮೆ ಆತಂದರೆ ಅವ್ರಿಗೆ ವಿದ್ಯಾಭ್ಯಾಸಕ್ಕಾಗಲಿ, ಇಲ್ಲ ಅವ್ರ ಮದುವೆಗಾಗಲಿ, ಇನ್ನೂ ಒಂದಕ್ಕಾಗಲಿ ಅವಶ್ಯಕತೆ ಇದೆ ಅಂಥೇಳಿ ಅವರು ಇದು ಮಾಡಿದ್ರು. ನೋಡಿರಿ 29,182 ಅಮೌಂಟು ಜಮಾ ಇದೆ. ಆ ಹುಡುಗಿ ಕೂಡ ಬಂದಿದ್ಲು, ಹೋಗಿ ನನಗೆ ಹೇಳಿದ್ದಿಲ್ಲ ನಮ್ಮ ತಾಯಿ ಗೃಹಲಕ್ಷ್ಮಿ ದುಡ್ಡು ನನಗೆ ಜಮಾ ಮಾಡ್ತಾ ಇದ್ದಾಳೆ ಅಂತಂದರೆ ಆ ಹುಡುಗಿ ಕೂಡ ಭಾಳ ಖುಷಿಯಾಗಿದ್ದು. ಅದೇ ರೀತಿ ಇಲ್ಲಿ ಇನ್ನೊಬ್ಬರು ಮಾಸಮ್ಮ ಅಂತ ಹೇಳಿದ್ರು, ಅವರು ಬೆಂಡ್ಲು ಖರೀದಿ ಮಾಡೋಕ್ಕೆ ಯೋಗ್ಯತಿಲ್ಲ, ಕಷ್ಟ.
ಅಂಥವ್ರು ಕೂಡ ಇವತ್ತು 7,000 ರೂಪಾಯಿ ಕೊಟ್ಟು ಅವ್ರು ಜಮಾ ಮಾಡಿ. ಇದೇ ರೀತಿ ಭಾಳಷ್ಟು ಉದಾಹರಣೆಗಳಿದೆ, ಭಾಳಷ್ಟು ಯೂಸ್ ಆಗ್ತಾ ಇದ್ದಾವೆ. ನಿಜವಾಗ್ಲೂ ಕೂಡ ಇದೊಂದು ವರದಾನ, ಬಡವರಿಗೆ ಒಂದು ವರದಾನ, ಬಡವರಿಗೆ ಒಂದು ಅನುಕೂಲವಾಗಂಥ ಯೋಜನೆ. ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ಶಿವರಾಜ್ ತಂಗಡಿ ಅವರು ಮಾಡಿದಂಥ ಈ ಒಂದು ಸ್ಕೀಮು ನಿಜವಾಗ್ಲೂ ಕೂಡ ಬಡವರು ಮೆಚ್ತಾ ಇದ್ದಾರೆ. ಪ್ರತಿಯೊಂದು ಓಣಿಗೆ ಹೋಗಿರಿ ನೀವು, ಇಲ್ಲ ನನಗೆ ಕರೆಂಟ್ ಬಂದಿದೆ, ನಾವು ಬಸ್ನಲ್ಲಿ ಹೋಗಿ ಈಗ ಹೋಗಿ ಬಂದೀವಿ, ಆರಾಮಿದ್ದೀವಿ, ಆಸ್ಪತ್ರೆಗೆ ಹೋಗಿವಿ, ನಮ್ಮ ತವ್ರ ಮನೆಗೆ ಹೋಗಿವಿ. ಆಮೇಲೆ ಯುವಕರು ಅನ್ನಭಾಗ್ಯದಿಂದ ಏನು ಯುವನಿಧಿಯಿಂದ ಅವರು ಕೂಡ ಭಾಳಷ್ಟು ಅವರು ಟ್ರಾವೆಲಿಂಗ್ ಮಾಡಲಿಕ್ಕೆ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರು ಕೂಡ ಭಾಳ ಅನುಕೂಲ ಇದೆ. ಅದೇ ರೀತಿ ಕರೆಂಟು, ಅನ್ನಭಾಗ್ಯ ಇವೆಲ್ಲವನ್ನು ಕೂಡ ನಿಜವಾಗ್ಲೂ ಕೂಡ ಒಂದು ವಂಡರ್ಫುಲ್ ಸ್ಟೇಟ್ ಇನ್ ದಿ ಕಂಟ್ರಿ ಅಂತಂದರೆ ಕರ್ನಾಟಕ. ಅದು ಕೂಡ ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರ ಅಂತೇಳಿ ನಾವು ಹೆಮ್ಮೆಯಿಂದ ಇವತ್ತು ಹೇಳ್ತಿದ್ದೇವೆ. ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷ ಇದ್ದರೂ ಕೂಡ ಪ್ರತಿಯೊಬ್ಬರು ಜನಸಾಮಾನ್ಯರ ಹತ್ರ ಹೋಗಿ ಈ ಒಂದು ಸ್ಕೀಮ್ಗಳ ಬಗ್ಗೆ ಹೇಳಿದರೆ ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ.